ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನಮ್ಮ ಸಮನ್ವಿ ಪುಟಾಣಿಯ ಬರ್ಡೇ ವಿಡಿಯೋಗೆ. ಸಮನ್ವಿ ಬರ್ಡೇ ಅಂತ ಹೇಳಿ ಬೇಗ ಎದ್ಬಿಟ್ಲು. ಇವತ್ತು ರೆಗ್ಲೆ ಮಾಡಲಿಲ್ಲ, ಹೇಳೋಕ್ಕೆ ಎದ್ದು ಬೇಗ ರೆಡಿ ಆಗಿಬಿಟ್ಲು. ಹೊಸ ಬಟ್ಟೆ, ಬರ್ಡೇ, ಕೇಕ್ ಕಟ್ಟು. ಸೊ ಅವಳು ಇಡೀ ದಿನ ಅವಳೇ ಪ್ಲ್ಯಾನ್ ಮಾಡ್ಕೊಂಡಿದ್ಲು. ಅವಳು ಪ್ಲ್ಯಾನ್ ಮಾಡಿದ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ದಷ್ಟೇ. ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ಕೂಲಿಗೆ ಹೋಗೋಕ್ಕೆ ಮುಂಚೆ ಮೊದಲು ದೇವಸ್ಥಾನಕ್ಕೆ ಹೋಗಿದ್ವಿ. ಇದಿಷ್ಟು ಪ್ಲ್ಯಾನ್ ಇವತ್ತು ಏನೇನು ಮಾಡ್ತಿದ್ದೀವಿ ಅದಷ್ಟೂ ಸಮನ್ವಿ ಪ್ಲ್ಯಾನ್ ಪ್ರಕಾರನೇ ಒಂಚೂರು ತಪ್ಪದಂಗೆ ಮಾಡಿದ್ದಿವತ್ತು. ಇವಾಗ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಬರ್ಡೇ ಅಥವಾ ಸ್ಪೆಷಲ್ ಡೇಸ್ ಅಂತಂದರೆ ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವ್ರ ಆಶೀರ್ವಾದ ತಗೊಂಡು ಅದಾದಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ನಾವು ಮನೆಗೆ ಬಂದ್ವಿ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಸ್ಕೂಲಿಗೆ ಕೇಕ್ ತೊಗೊಂಡು ಹೋಗಬೇಕು, ಅದೇ ಪ್ರೋಗ್ರಾಮ್ ಇವತ್ತು. ಆ್ಯಕ್ಚುಲಿ ಸ್ಕೂಲಲ್ಲಿ ಸಾಮಾನ್ಯ ಎಲ್ಲ ಸ್ಕೂಲಲ್ಲೂ ಇವಾಗೆಲ್ಲ ಕೇಕ್ ಎಲ್ಲ ಕಟ್ ಮಾಡೋದಕ್ಕೆ ಬಿಡೋದಿಲ್ಲ. ನಾವು ಮ್ಯಾಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅವಳು ಮುಂದಿನ ವರ್ಷದಿಂದ ಹೊಸ ಸ್ಕೂಲು ಮತ್ತು ಹೊಸ ಫ್ರೆಂಡ್ಸು, ಈ ಎಲ್ಲ ಫ್ರೆಂಡ್ಸ್ ಜೊತೆ ಬರ್ಡೇ ಆಚರಿಸ್ಕೊಳ್ಳೋದಕ್ಕಾಗಲ್ಲ ಅಂತ ತುಂಬ ಫೀಲ್ ಮಾಡ್ತಾಯಿದ್ಲು ಸಮನ್ವಿ. ಯಾಕಂತಂದರೆ ಮನೆಗೆ ಕರೆದ್ರೆ ಇಲ್ಲ ಪಾರ್ಟಿ ಅರೇಂಜ್ ಮಾಡಿದ್ರೂ ಎಲ್ಲ ಮಕ್ಕಳು ಬರೋದಿಲ್ಲ, ಅವಳಿಗೆ ಎಲ್ಲ ಮಕ್ಕಳು ಇರಬೇಕಿತ್ತು ಅವಳ ಬರ್ಡೇ ಸೆಲೆಬ್ರೇಷನ್ಗೆ. ಹಾಗಾಗಿ ಮ್ಯಾಮ್ನೇ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಸ್ಕೂಲಲ್ಲಿ ಕೇಕ್ ಕಟ್ ಮಾಡೋದಕ್ಕೆ ಒಪ್ಪಿಸ್ಕೊಂಡು ಬಂದ್ವಿ. ಸೊ ಸ್ಕೂಲಿಗೆ ಡ್ರಾಪ್ ಮಾಡಿ ಮತ್ತು ಸ್ಕೂಲ್ ಬಿಡೋ ಟೈಮಲ್ಲಿ ಕೇಕ್ ಕಟ್ ಮಾಡೋಣ ಅಂತ ಮ್ಯಾಮ್ ಹೇಳಿದರು. ಹಾಗಾಗಿ ಮನೆಗೆ ಬಂದು ತಿಂಡಿ ಎಲ್ಲ ಮುಗಿಸಿ ಅವಳು ಸಂಜೆ ನಮ್ಮ ಮನೇಲಿ ಫ್ಯಾಮ್ಲಿ ಜೊತೆ ಕೇಕ್ ಕಟ್ ಮಾಡಬೇಕಲ್ಲ, ಹಾಗಾಗಿ ಒಂದು ಸಿಂಪಲ್ ಡೆಕೋರೇಷನ್ ಮಾಡಿಬಿಡೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀವಿ. ಡೆಕೋರೇಷನ್ ಎಲ್ಲ ಮುಗಿಸಿ ಅದಾದಮೇಲೆ ಕೇಕ್ ತೊಗೊಂಡು ಸ್ಕೂಲ್ ಹತ್ರ ಹೋಗಬೇಕು. ಸಿಂಪಲ್ ಡೆಕೋರೇಷನ್ನು, ಮಗು ಬರ್ಡೇ ಸುಮ್ಮನೆ ಹಾಗೆ ಪ್ಲೇನ್ ಆಗಿರಬಾರ್ದಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ಹ್ಯಾಪಿ ಬರ್ಡೇ ಬ್ಯಾನರ್ ಹಾಕಿ ಸ್ವಲ್ಪ ಬಲೂನ್ ಬ್ಲೋ ಮಾಡಿ ಅಲ್ಲಲ್ಲಿ ಅಂಟಿಸ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಇದೆಲ್ಲ ಮಾಡ್ತಿರೋದು ನೋಡಿ ನಮ್ಮ ಅನಿರುದ್ಧ ಫುಲ್ ಎಕ್ಸೈಟ್ ಆಗಿಬಿಟ್ಟ. ಅವ್ನಿಗೇನೋ ಒಂಥರ ಖುಷಿ, ಇದೆಲ್ಲ ಮಾಡ್ತಾಯಿದ್ದೀವಿ, ಬಲೂನ್ಸ್ ಎಲ್ಲ ಇದೆ. ಬಲೂನ್ ಅಂದರೆ ಅವನಿಗೆ ತುಂಬ ಇಷ್ಟ. ಸೊ ಬಲೂನ್ಸ್ ನೋಡಿನೇ ಫುಲ್ ಎಕ್ಸೈಟ್ ಆಗಿಬಿಟ್ಟ. ಸೊ ನಾವು ಮಾಡ್ತಿರ್ಬೇಕಾದ್ರೆ ಅವನು ಕುಣ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅವನ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಈ ವರ್ಷ ಸಮನ್ವಿ ಬರ್ಡೇ ಏನು ವಿಶೇಷ ಅಂತಂದರೆ ಅವಳು ಹುಟ್ಟಿದ ವಾರನೇ ಬಂದಿದೆ. ಅವಳು ಶುಕ್ರವಾರನೇ ಹುಟ್ಟಿದ್ದು, ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಬಂದುಬಿಟ್ಲು. ಹಾಗಾಗಿ 6 ವರ್ಷಗಳ ನಂತರ ಮತ್ತೆ ಶುಕ್ರವಾರನೇ ಬಂದಿದೆ ಅವಳು ಹುಟ್ಟಿದ ಹಬ್ಬ. ಇದು ಆಷಾಢ ಶುಕ್ರವಾರ ಬೇರೆ ಆಗಿರೋದ್ರಿಂದ ಬೆಳಗ್ಗೆ ಮನೇಲೆಲ್ಲ ಪೂಜೆ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ನಾವಿವತ್ತು. ಸಮನ್ವಿ ಮೊದಲನೇ ಮಗು ಆಗಿತ್ತಲ್ಲ, ಹಾಗಾಗಿ ಮೊದಲನೇ ಮಗುಗೆ ಅಷ್ಟೇನು ಎಕ್ಸ್ಪೆಕ್ಟೇಷನ್ ಇರಲ್ಲ. ಮೊದಲನೇ ಮಗು ಹೆಣ್ಣಾದರೂ ಆಗಲಿ ಗಂಡಾದರೂ ಆಗಲಿ ಚೆನ್ನಾಗಿರುತ್ತೆ ಅಂತಲೇ ಒಂದಿರುತ್ತೆ. ಆದ್ರೂ ಶುಕ್ರವಾರದ ದಿನ ಅದು ಹೆಣ್ಮಕ್ಳು ಹುಟ್ಬಿಟ್ರೆ ಎಷ್ಟು ಖುಷಿಯಾಗಿಬಿಡುತ್ತೆ. ನಮಗೆ ಗೊತ್ತಿಲ್ದಿರೋ ಒಂದು ಇಡೀ ಫ್ಯಾಮಿಲಿಲೇ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗಿಬಿಡುತ್ತೆ. ಶುಕ್ರವಾರ ಹೆಣ್ಮಕ್ಳು ಬಂದಿದ್ದಾರೆ, ಮನೇಲಿ ಭಾಗ್ಯ ಇದಾಗ್ಬಿಡುತ್ತೆ, ಚೇಂಜ್ ಆಗಿಬಿಡುತ್ತೆ ಅಂತ ಎಲ್ಲರಿಗೂ ಒಂದು ಮೈಂಡ್ ಸೆಟ್ ಆಗಿಬಿಡುತ್ತೆ. ನನಗಿನ್ನೂ ಚೆಂದಾಗಿ ನೆನಪಿದೆ ಅವಳು ಡೆಲಿವರಿ ಆಗಿದ್ದ ದಿನ ನನಗೆ ಸೀಮಂತ ಮಾಡಬೇಕು ಅಂತ ಹೇಳಿ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಯಾಕಂತಂದರೆ ಆವಾಗ ಕೋವಿಡ್ ಟೈಮ್ ಅದು. ಸೊ ಜಾಸ್ತಿ ಜನನೆಲ್ಲ ಕರೆಯೋ ಹಾಗಿರಲಿಲ್ಲ ಅಂತಲ್ಲ. ಇದೆಲ್ಲ ಹಳೆ ಕತೆ ಸುಮಾರು ಸಲ ಹೇಳಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ. ಬಟ್ ಸ್ಟಿಲ್ ಇವತ್ತು ಅವಳು ಹುಟ್ಟಿದಬ್ಬ ಆಗಿರೋದ್ರಿಂದ ಆ ದಿನ ಎಲ್ಲ ನೆನಪಾಗುತ್ತೆ. ಪ್ರತಿ ವರ್ಷ ಮಕ್ಕಳು ಹುಟ್ಟಿದಬ್ಬ ಬಂದರೆ ಆ ಡೆಲಿವರಿ ಟೈಮ್ನ ಹಾಗೆ ರೀಕ್ಯಾಪ್ ಆಗ್ತಾ ಇರುತ್ತೆ. ಸೊ ಆಗಲೇ ಹೇಳ್ತಿದ್ದಂಗೆ ನನ್ನ ಸೀಮಂತ ದಿನ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸಡನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ವಾಟರ್ ಬ್ರೇಕ್ ಆಗೋಯ್ತು ನನಗೆ. ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಡಾಕ್ಟರ್ ಎಲ್ಲ ಹೇಳಿದ್ರು ಫೋನ್ ಮಾಡಿದ ತಕ್ಷಣ. ಆದರೂ ಮನೇಲಿ ಬಿಡಲಿಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ ಹಾಗೆ ಕೂರಿಸಿ ಅರಿಶಿನ ಎಲ್ಲ ಹಚ್ಚಿ 4 ಬಳೆ ಎಲ್ಲ ಹಾಕಿ ಆರತಿ ಮಾಡಿನೇ ನಾನು ಹೋಗಿದ್ದು ಹಾಸ್ಪಿಟಲ್ಗೆ. ಮತ್ತು ಆವತ್ತಿನ ದಿನವೇ ಡೆಲಿವರಿ ಕೂಡ ಆಗಿದ್ದು. ಜಾನು ಆ್ಯಕ್ಚುಲಿ ಇದು ಫೋಟೋಶೂಟ್ ಕೂಡ ಮಾಡಿಸಿರ್ಲಿಲ್ಲ, ಮ್ಯಾಟರ್ನಿಟಿ ಫೋಟೋಶೂಟು ಅದೆಲ್ಲ ಏನೂ ಮಾಡಿರಲಿಲ್ಲ. ಅಟ್ಲೀಸ್ಟ್ ಹಾಸ್ಪಿಟ್ಲಲ್ಲಿ ಅವಾಗೆಲ್ಲ ಕೋವಿಡ್ ಅದೆಲ್ಲ ಮಾಡಿಸೋಕ್ಕೆ ಅವಕಾಶನೇ ಆಗಲಿಲ್ಲ ನನಗೆ. ಆಮೇಲೆ ಆವತ್ತಿನ ದಿವಸನೇ ಹಾಸ್ಪಿಟ್ಲಲ್ಲಿ ಒಂದು ಕಾಂಪ್ಲಿಮೆಂಟ್ರಿ ಫೋಟೋಶೂಟ್ ಇತ್ತು. ಅದಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇವತ್ತಿನವರೆಗೂ ಆ ಫೋಟೋನ ನಾನು ಚೆರಿಷ್ ಮಾಡ್ತೀನಿ. ಎಲ್ಲ ಒಂದೇ ದಿನ ಆಗೋಯ್ತು. ಬೆಳಗ್ಗೆ ಅರ್ಜೆಂಟಲ್ಲಿ ಆರತಿ ಮಾಡಿದ್ರು. ಅದಾದಮೇಲೆ ಹಾಸ್ಪಿಟ್ಲಿಗೆ ಹೋದ್ವಿ. ಮ್ಯಾಮ್ ಡಾಕ್ಟರು ಅಡ್ಮಿಟ್ ಮಾಡಿ ಅಂತ ಹೇಳಿದ್ರು ಇಮ್ಮಿಡಿಯೇಟಾಗಿ. ಅದಕ್ಕೆ ಮುಂಚೆ ಹೋಗಿ ಮಟರ್ನಿಟಿ ಫೋಟೋಶೂಟ್ ಒಂದು 2-3 ಫೋಟೋಸ್ ತೆಗೆಸ್ಕೊಂಡು ಇಮ್ಮಿಡಿಯೇಟಾಗಿ ಬಂದು ಅಡ್ಮಿಟ್ ಆಗಿ ಪೇನ್ ಇಂಡ್ಯೂಸ್ ಮಾಡಿ ಎಲ್ಲ ಒಂದೇ ದಿನದಲ್ಲಿ ಆಗೋಯ್ತು. ಫೈನಲಿ ಬೆಳಗ್ಗೆಯಿಂದ ಕಾದೋದಕ್ಕೆ ರಾತ್ರಿ ಹುಟ್ಟಿದ್ಲು ನಮ್ಮ ಸಮನ್ವಿ. ಲೇಬರ್ ರೂಮ್ಗೆ ಹೋಗೋಕ್ಕೆ ಮುಂಚೆ ತುಂಬ ಡೀಪಾಗಿ ಒಂದು ಆಸೆ ಬಂತು. ಅಯ್ಯೋ ಇವತ್ತು ಶುಕ್ರವಾರ ಹೆಣ್ಮಗು ಆದರೆ ಚೆನ್ನಾಗಿರತ್ತಲ್ವ ಅಂತಲೇ ಅಂದ್ಕೊಂಡು ಹೋದೆ. ಅವರು ಡೆಲಿವರಿ ಆದ ತಕ್ಷಣ ಹೆಣ್ಮಗು ಅಂದ ತಕ್ಷಣ ಆ ಥಾಟ್ ಹಂಗೆ ಪಾಸ್ ಆಯಿತು. ಅಷ್ಟು ಖುಷಿಯಾಗಿತ್ತು. ಅಪ್ಪ ಹೆಣ್ಮಗು ಆಯಿತು, ಒಳ್ಳೇದಾಯಿತು ಅಂತಲೇ ಅನ್ನಿಸ್ತು.
ಆ ಮೊದಲನೇ ಸಲ ನಾವು ತಾಯಿ ಆಗೋ ಅನುಭವ ಇದೆಯಲ್ಲ, ಅದು ತುಂಬ ತುಂಬ ಬ್ಯೂಟಿಫುಲ್. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದೇ ಇಲ್ಲ, ಎಕ್ಸ್ಪೀರಿಯನ್ಸ್ ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಬ್ಯೂಟಿಫುಲ್ ಫೀಲಿಂಗ್ ಕೊಟ್ಟಂಥ ನನ್ನ ಮುದ್ದು ಮಗಳ ಬರ್ಡೇ ಇವತ್ತು. ಹಾಗಾಗಿ ಅವಳ ಬರ್ಡೇಗೆ ಮನೇಲಿ ನೋಡಿ ಈ ಥರ ಸಿಂಪಲ್ ಡೆಕೋರೇಷನ್, ಅಲ್ಲಲ್ಲಿ 4 ಬಲೂನ್ ಅಂಟಿಸಿ, ಬಾಗಿಲಿಗೆ ಒಂದು 3 ಬಲೂನ್ ಅಂಟಿಸಿ, ಸರಿ ಟೈಮ್ ಆಯಿತು ಅಂತ ಹೇಳಿ ರಿಟರ್ನ್ ಗಿಫ್ಟ್ಸ್ ಎಲ್ಲ ತೊಗೊಂಡು, ಬೆಳಗ್ಗೆ ಕೊಟ್ಟು ಕಳಿಸಿರ್ಲಿಲ್ಲ, ನಾವು ಹೋಗ್ತೀವಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದು, ಅದು ಮತ್ತು ಕೇಕ್ ಸರ್ವ್ ಮಾಡೋದಕ್ಕೆ ಪೇಪರ್ ಪ್ಲೇಟ್ಸು, ಕಪ್ಸು, ಸ್ಪೂನು ಇದೆಲ್ಲ ತೊಗೊಂಡು ಕಾರಲ್ಲಿ ಇಟ್ಕೊಂಡು ಹೋಗ್ತಾ ದಾರಿನಲ್ಲಿ ಕೇಕ್ ತೊಗೊಂಡು ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಮಗು ಹುಟ್ಟಿದ ತಕ್ಷಣ ನಮಗೂ ಒಂದು ರೀಬರ್ತ್ ಅಂತ ಹೇಳ್ಬೋದು, ಎಮೋಷ್ನಲಿ ಫಿಸಿಕಲಿ ಎರಡಾಗಿ ಕೂಡ. ಮಗು ಹುಟ್ಟಿದಂಗೆ ಒಬ್ಬಳು ತಾಯಿ ಕೂಡ ಹುಟ್ಟುತ್ತಾಳೆ, ಮತ್ತು ಎಮೋಷ್ನಲಿ ತುಂಬ ಚೇಂಜಸ್ ಆಗುತ್ತೆ, ತುಂಬ ಆಕ್ಸೆಪ್ಟೆನ್ಸು, ತುಂಬ ಸ್ಯಾಕ್ರಿಫೈಸಸ್ಸು ತುಂಬ ನಡೆಯುತ್ತೆ, ಮತ್ತು ಫಿಸಿಕಲಿ ಕೂಡ ತುಂಬ ಚೇಂಜಸ್ ಆಗುತ್ತೆ. ಅದೆಲ್ಲದಕ್ಕೂ ಮೀರಿದ ಒಂದು ಹೇಳಲಾಗದ ಒಂದು ಎಮೋಷನು, ಒಂದು ಬಾಂಡೇಜು ಮತ್ತು ಒಂದು ಬಾಂಧವ್ಯ ಬೆಳೆಯುತ್ತೆ ನೋಡಿ. ಅದು ಅಮ್ಮನ ಸ್ಥಾನಕ್ಕೆ, ಅಪ್ಪನ ಸ್ಥಾನಕ್ಕೆ ಖಂಡಿತವಾಗ್ಲೂ ಇರುತ್ತೆ. ಸೊ ಮಕ್ಕಳು ಒಂಥರ ದೇವ್ರು ಕೊಟ್ಟು ವರ ಥರ. ಮಕ್ಕಳಾಗೋವರೆಗೂ ಬೇರೆ ಒಂದು ಪ್ರಪಂಚದಲ್ಲಿ ಇರ್ತೀವಿ, ಬೇರೆ ಹೆಂಗೆಂಗೋ ಇರ್ತೀವಿ, ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ. ಅದೇ ಒಂದು ಮಗು ಆದ ತಕ್ಷಣ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ನಮ್ಮನ್ನು ನಾವೇ ನೋಡ್ಕೊಳ್ಳೋ ಇದೇ ಬದಲಾಗೋಗುತ್ತೆ. ಮಕ್ಕಳು ನಮಗೆ ಎಷ್ಟೋ ಪಾಠಗಳನ್ನ ಕಲಿಸ್ತಾ ಹೋಗ್ತಾರೆ, ಜೀವನದ ದಾರಿಗಳನ್ನ ಅವರೇ ತೋರಿಸ್ತಾ ಹೋಗ್ತಾರೆ ನಮಗೆ. ಮತ್ತು ಇಲ್ಲಿ ನಮ್ಮ ಸಮನ್ವಿ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಹೇಳಿ ಕೇಕ್ ಅಂದರೆ ತೊಗೊಂಡು ಬಂದ್ವಿ. ಕರೆಕ್ಟ್ ಟೈಮ್ಗೆ ಬಂದ್ವಿ, ಲೇಟ್ ಆಗೋಯ್ತು ಅಂತ ಭಯ ಆಗೋಗಿತ್ತು. ಮತ್ತು ಭಯ ಆಗೋದ್ರೆ ಸಮನ್ವಿಯನ್ನೆಲ್ಲ ಹತ್ಬಿಡ್ತಾಳೋ ಅಂತ ಬೇರೆ ನಮ್ಗೊಂದು ಕಡೆ ಭಯ. ಸರಿ ಫೈನಲಿ ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ. ಹೋಗಿ ಎಲ್ಲ ಬೇಗ ಕೇಕೆಲ್ಲ ತೆಗೆದು ಕಟ್ ಮಾಡಿಸಿ ಎಲ್ಲ ಅವಳ ಫ್ರೆಂಡ್ಸ್ಗೆ, ಟೀಚರ್ಸ್ಗೆಲ್ಲ ಕೊಟ್ಟಿದ್ದು. ತುಂಬ ಖುಷಿಪಟ್ಲು ಸಮನ್ವಿ ಅಂತೂ. ಅವಳು ಇಮಿಡಿಯೇಟಾಗಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ರಾತ್ರಿ ಮಲ್ಕೊಳ್ಬೇಕಾದ್ರೆ ನನ್ನ ಹತ್ರ ಹೇಳ್ತಾಳೆ. ಮತ್ತು ಅವಳ ಖುಷಿನ ಕಣ್ಣಲ್ಲಿ ಮತ್ತು ಅವಳ ಬಿಹೇವಿಯರಲ್ಲಿ ನಾವು ತಿಳ್ಕೊಳ್ಬೋದು. ಕರೆಕ್ಟಾಗಿ ಅವಳಿಗೆ ಇಮಿಡಿಯೇಟಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಗೊತ್ತಾಗಲ್ಲ, ಸೈಲೆಂಟಾಗಿರ್ತಾಳೆ. ಆಮೇಲೆ ನಾವು ಕೇಳಿದಾಗ ಅಥವಾ ಅವಳ ಜೊತೆ ನಾವು ಒಬ್ಬಳೇ ಇದ್ದಾಗ ಹೇಳ್ಕೊತಾಳೆ ಎಷ್ಟು ಖುಷಿ ಆಯಿತು, ಎಲ್ಲ ಅವಳ ಫ್ರೆಂಡ್ಸ್ ಎಲ್ಲ ಎಷ್ಟು ಖುಷಿಪಟ್ಟರು, ರಿಟರ್ನ್ ಗಿಫ್ಟ್ಸ್ ಕೊಟ್ಟಿದ್ದು, ಮ್ಯಾಮ್ ಎಲ್ಲ ಅವಳ ಜೊತೆ ಕೇಕ್ ಕಟ್ ಮಾಡಿದ್ದು, ಕೇಕ್ ತಿನ್ನಿಸಿದ್ದು, ಇದೆಲ್ಲ ಅವಳಿಗೆ ತುಂಬ ಖುಷಿ ಆಯಿತು. ಮಕ್ಕಳು ಖುಷಿ ಪಟ್ಟರೆ ಅದಕ್ಕಿಂತ ಖುಷಿ ಪೇರೆಂಟ್ಸ್ ಆದವ್ರಿಗೆ ಬೇರೆ ಏನಿರುತ್ತೆ, ಅವ್ರ ಖುಷಿನೇ ನಮ್ಮ ಖುಷಿಯಾಗಿರುತ್ತೆ. ಸೊ ಸಮನ್ವಿಗೆ ತುಂಬ ಇಷ್ಟ ಆಯ್ತಂತೆ ಸ್ಕೂಲಲ್ಲಿ ಕೇಕ್ ಕಟ್ ಮಾಡಿದ್ದು. ಥ್ಯಾಂಕ್ ಯು ಮಮ್ಮ ಪಾಪ ಅಂತ ಹೇಳ್ತಾನೇ ಇದ್ಲು ಕಾರ್ ಉದ್ದಕ್ಕೂ. ಸೊ ಅವಳ ಆಸೆ ಪ್ರಕಾರ ಫಸ್ಟ್ ಥಿಂಗು ಸ್ಕೂಲಲ್ಲಿ ಕೇಕ್ ಕಟ್ ಮಾಡಬೇಕಾಯ್ತು, ಅದು ಮುಗೀತು. ಅದಾದಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಇವತ್ತು ಪ್ಲೇ ಝೋನ್ಗೆ ಹೋಗೋಣ ಅಂತ ಹೇಳಿದ್ಲು. ಅವಳು ಪ್ಲೇ ಝೋನ್ಗೆ ಹೋಗೋಣ ಅಂತ ಕೇಳ್ತಾನೆ ಇರ್ತಾಳೆ. ವೀಕೆಂಡ್ಸ್ ಹೋಗೋದಕ್ಕೆ ನಮ್ಗೆ ಇಷ್ಟ ಆಗಲ್ಲ, ತುಂಬ ರಶ್ ಇರುತ್ತೆ, ಮಕ್ಕಳು ಸರಿಯಾಗಿ ಆಟ ಆಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಇರ್ತೀವಿ, ಕರ್ಕೊಂಡೇ ಹೋಗೋದಿಲ್ಲ. ಸರಿ ಇವತ್ತು ಅವಳು ಬರ್ಡೇ, ಅದು ಅಲ್ಲದೆ ವೀಕ್ ಡೇ ಬೇರೆ ಇತ್ತಲ್ಲ, ಸರಿ ಪರವಾಗಿಲ್ಲ ಹೋಗೋಣ ಅಂತ ಹೇಳಿ ಮಾಲ್ ಆಫ್ ಏಷ್ಯಾದಲ್ಲಿರೋ ಪ್ಲೇ ಝೋನ್ಗೆ ಕರ್ಕೊಂಡು ಹೋಗಿದ್ವಿ. ಹೋದ ವರ್ಷ ಕೂಡ ಅವಳು ಬರ್ಡೇ ದಿನಾನೇ ಪ್ಲೇ ಝೋನ್ಗೆ ಹೋಗಿದ್ಲು. ಆಗ ನಾನು ಹೋಗಿರಲಿಲ್ಲ, ನಮ್ಮ ಮನೆಯಲ್ಲಿದ್ದ ಇನ್ನೂ ಪುಟಾಣಿ ಇದ್ದ, ಹಾಗಾಗಿ ಅವಳು ಅವರಪ್ಪ ಇಬ್ಬರೇ ಹೋಗಿದ್ರು. ಈ ವರ್ಷ ಸರಿ ಅವನು ಆಟಾಡ್ತಾನೆ, ಈಗೆಲ್ಲ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಪ್ಲೇ ಝೋನಲ್ಲಿ ಆಟಾಡೋದು, ಆ ಬಾಲ್ ಪೂಲ್ ಎಲ್ಲ ಇರುತ್ತೆ, ಅದರಲ್ಲಿ ಕುಣಿಯೋದು, ಅದೆಲ್ಲ ತುಂಬ ಖುಷಿ ಅವನಿಗೆ. ಹಾಗಾಗಿ ಮಕ್ಕಳಿಬ್ಬರೂ ಕರ್ಕೊಂಡು ಪ್ಲೇ ಝೋನ್ಗೆ ಹೋಗಿದ್ವಿ. ನಾನು ಆಗಲೇ ಹೇಳ್ತಿದ್ದೆ, ಮಕ್ಕಳುಗಳು ಹುಟ್ಟಿದ್ರೆ ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಹೆಚ್ಚಾಗತ್ತೆ ಅಂತ ಹೇಳಿ. ಆ್ಯಕ್ಚುಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದಕ್ಕಿಂತ ನಮ್ಮನ್ನು ನಾವೇ ತಿದ್ಕೊಳ್ತಾ ಹೋಗೋ ಒಂದು ಜರ್ನಿ ಶುರುವಾಗೋಗುತ್ತೆ. ಯಾಕಂತಂದರೆ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ, ನಮ್ಮನ್ನು ನೋಡಿ ಎಲ್ಲ ಮಾಡ್ತಾರೆ ಅಂತ ಸಮನ್ವಿ ಪುಟ್ಟವಳಿದ್ದಾಗಲಿಂದಲೇ ನಮಗೆ ಗೊತ್ತಾಗ್ತಾಯಿತ್ತು. ನಾವು ಹೇಳೋದನ್ನ ಅವಳು ಯಾವತ್ತೂ ಫಾಲೋ ಮಾಡ್ತಿರ್ಲಿಲ್ಲ, ಆದರೆ ನಾವೇನು ಮಾಡ್ತೀವಿ ಅದನ್ನೇ ಅವಳು ಫಾಲೋ ಮಾಡ್ತಾಯಿದ್ಲು. ನಾವು ತಪ್ಪು ಮಾಡಿದ್ರು, ನಾವು ನಿಜ ಸರಿ ಮಾಡಿದ್ರು ಎರಡೂ ಅದೇ ಥರನೇ ಡಿಟ್ಟು ಫಾಲೋ ಮಾಡೋವಳು. ಯಾಕಂತಂದರೆ ಅವಳಿಗೆ ಸರಿ ತಪ್ಪು ಗೊತ್ತಿರಲಿಲ್ಲ, ಅವಳಂತಲ್ಲ ಎಲ್ಲ ಮಕ್ಕಳು ಅಷ್ಟೇ. ಸೊ ಆಗ್ಲಿಂದ ನಮ್ಮ ಪೇರೆಂಟ್ಹುಡ್ ಜರ್ನಿ ಅಥವಾ ನಮ್ಮ ಕರೆಕ್ಷನ್ ಅಥವಾ ನಮ್ಮ ಒಳಗಿನ ತಪ್ಪು ಸರಿಗಳು ಆವಾಗ ನಮಗೆ ರಿಯಲೈಸ್ ಆಗ್ತಾ ಹೋಯಿತು. ಸೊ ಆ್ಯಸ್ ಪೇರೆಂಟ್ಸ್ ನಾವು ತುಂಬ ವಿಷಯಗಳನ್ನ ಬದಲಾಯಿಸ್ಕೊಂಡ್ವಿ. ಸೊ ಅದು ಬದಲಾದಂಗೆ ನಮ್ಮ ಕ್ಯಾರೆಕ್ಟರ್ಸು ಕೂಡ ನಿಧಾನಕ್ಕೆ ಚೇಂಜ್ ಆಗ್ತಾ ಹೋಯಿತು. ಮಕ್ಕಳು ಮುಂದೆ ಗಾಸಿಪ್ ಮಾಡ್ತಾ ಇರಲಿಲ್ಲ, ಮಕ್ಕಳು ಮುಂದೆ ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ಅನ್ನೋ ಒಂದು ಕಾನ್ಷಿಯಸ್ ತುಂಬ ಬೆಳೀತು.
ಸೊ ಸುಮಾರು ಥಿಂಗ್ಸ್ ಅವ್ರ ಮುಂದೆ ಮಾಡಿದೆ ಸುಮಾರಷ್ಟು ಒಳ್ಳೆ ಅಭ್ಯಾಸಗಳು ಕೆಟ್ಟ ಅಭ್ಯಾಸಗಳು ಎರಡೂ ತಪ್ಪೋಗಿದೆ. ಸೊ ನಾವು ಆದಷ್ಟು ಗಾಸಿಪ್ ಮಾಡೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಗಾಸಿಪ್ ಅಂದರೆ ನೋಡಿ, ಗಂಡ ಹೆಂಡತಿ ಮಧ್ಯೆ ಸುಮಾರು ವಿಷಯಗಳು ಒಪಿನಿಯನ್ಸ್ ಥರ ಹಂಚ್ಕೊಳ್ತಾ ಇರ್ತೀವಿ, ಬೇರೆ ಯಾರ ಹತ್ರನೂ ಹಂಚ್ಕೊಳ್ಳೋಕ್ಕಾಗದೇ ಇರೋದು. ಮುಂಚೆ ಎಲ್ಲ ಓಪನ್ ಆಗಿ, ಅದೇ ಮಕ್ಕಳಿದ್ದಾಗ ಅದನ್ನು ಮಾಡೋದಕ್ಕಾಗಲ್ಲ. ಸಮ್ಟೈಮ್ಸ್ ಅದೆಷ್ಟು ಒಳ್ಳೆಯದಾಗುತ್ತೆ ಅಂತಂದರೆ, ಕೆಲವ್ರ ಬಗ್ಗೆ ಗುಡ್ ಒಪಿನಿಯನ್, ಬ್ಯಾಡ್ ಒಪಿನಿಯನ್ ಸುಮ್ಮನೆ ನಮ್ಮ ಮನಸ್ಸಿಗೆ ಬಂದದ್ದು ಹೇಳ್ತಾ ಇರ್ತೀವಿ. ಆದರೆ ಯಾವಾಗ ಇದನ್ನು ಅವಾಯ್ಡ್ ಮಾಡಿಬಿಡ್ತೀವಿ ಅದು ಸ್ಟಾಪೇ ಆಗೋಗುತ್ತೆ. ಸೊ ಎಲ್ಲರ ಬಗ್ಗೆನೂ ಎಲ್ಲರೂ ಹೇಗಿದ್ದಾರೋ ಹಾಗೆ ನೋಡಿ, ಹಾಗೆ ಅಕ್ಸೆಪ್ಟ್ ಮಾಡಬೇಕು ಅನ್ನೋ ಒಂದು ಗುಣ ಕೂಡ ನಾವು ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ನೋಡಿ, ಮಕ್ಕಳು ನಮಗೆ ಏನೆಲ್ಲ ಕಲಿಸ್ತಾರೆ ಅಂತ. ನಮ್ಮನ್ನು ಒಳ್ಳೆ ದಾರಿಗೆ ತೊಗೊಂಡು ಬರ್ತಾರೆ, ಅವರೂ ಒಳ್ಳೆ ದಾರಿಗೆ ನಾವು ತೊಗೊಂಬರ್ತೀವಿ. ಸೊ ಇಟ್ಸ್ ಗಿವ್ ಆ್ಯಂಡ್ ಟೇಕ್ ಥರ ಅಷ್ಟೇ. ಮತ್ತು ಇಲ್ಲಿ ಪ್ಲೇ ಝೋನಿಗೆ ಬಂದಿದ್ವಿ. ನನಗಂತೂ ಇದಂತೂ ಇಷ್ಟನೇ ಆಗೋಲ್ಲ, ನಂಗೆ ಸಖತ್ ಬೋರಿಂಗ್ ಅಂತ ಅನಿಸುತ್ತೆ. ಈ ಜಾಗ ಅಂತೂ ಇಷ್ಟು ಆರ್ಟಿಫಿಷಿಯಲ್ ಆಗಿರುತ್ತೆ, ಆಟಗಳು ಎಲ್ಲ ನ್ಯಾಚುರಲ್ ಅಂತ ಏನೂ ಇರೋದಿಲ್ಲ. ಬಟ್ ಈ ಮಕ್ಳುಗಳಿಗೆ ಇಷ್ಟ ಆಗುತ್ತೆ. ಸೊ ಎಲ್ಲಿ ಬಿದ್ದರು ಎದ್ದರು ಏನೂ ಏಟಾಗೋದಿಲ್ಲ. ಸೊ ಆರಾಮಾಗಿ ಅವ್ರಿಗೇನೋ ಖುಷಿ ಈ ಥರ ಜಾಗದಲ್ಲೇ ಆಟ ಆಡೋದಕ್ಕೆ, ಕುಣಿಯೋಕ್ಕೆ ಎಲ್ಲ. ಸರಿ, ಮಕ್ಳು ಖುಷಿ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ. ಇಬ್ಬರು ಖುಷಿಯಾಗಿ ಆಟ ಆಡ್ತಾಯಿದ್ರು. ಸರಿ ಬೇಗ ಹೋಗೋಣ ಬನ್ನಿ, ಮತ್ತು ಕೇಕ್ ಕಟ್ ಮಾಡಬೇಕು, ಅಜ್ಜಿ ತಾತ ಅಂದರು ಎಲ್ಲ ಬಂದಿರ್ತಾರೆ. ಸೊ ಅವ್ರಿಗೂ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಆಟ ಆಡಿಸ್ಕೊಂಡು ಮಕ್ಕಳನ್ನ ಇಲ್ಲಿಂದ ಹೊರಡಿಸ್ಕೊಂಡು ಕರ್ಕೊಂಬಂದಿದ್ದಾಯಿತು. ಈ ಮಾಲ್ಗೆಲ್ಲ ಬಂದುಬಿಟ್ರಂತೂ ಬೇಗ ಮಕ್ಳನ್ನ ಹೊರಡಿಸ್ಕೊಂಡು ಕರ್ಕೊಂಡು ಹೋಗೋದೇ ಕಷ್ಟ ಆಗುತ್ತೆ. ಯಾಕಂದರೆ ಇನ್ನೂ ಒಂದು 5 ನಿಮಿಷ 10 ನಿಮಿಷ ಅಂತ ಹೇಳ್ತಲೇ ಇರ್ತಾರೆ, ಮುಗಿಸೋದೇ ಇಲ್ಲ ಅವ್ರ ಆಟನ. ಸರಿ ಫೈನಲಿ ಕರ್ಕೊಂಡು ಬಂದ್ವಿ ಮನೆಗೆ. ಸೊ ನಮ್ಮಮ್ಮ ಅಪ್ಪ, ಜಾನು ಅಮ್ಮ ಅಪ್ಪ, ನಮ್ಮ ಜಾನು ಅಣ್ಣ ಎಲ್ಲರೂ ಬಂದಿದ್ದರು. ಸರಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ, ಕೇಕ್ ಕಟ್ ಮಾಡಿಬಿಟ್ಟು ಅದಾದಮೇಲೆ ಹೋಟೆಲ್ಗೆ ಹೋಗಬೇಕಾಗಿತ್ತು. ಇದು ಇವಳು ನೆಕ್ಸ್ಟ್ ಪ್ಲ್ಯಾನ್ ಆಗಿತ್ತು ಸಮನ್ವಿದು. ಸೊ ಮತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಕೇಕ್ ಕಟ್ ಮಾಡಿದ್ದಾಯಿತು. ನಮ್ಮ ಅನಿರುದ್ಧ ಏನು ಗೊತ್ತಾ, ಯಾರ ಬರ್ಡೇ ಆದ್ರೂ ಕೇಕ್ ಕಟ್ ಮಾಡಬೇಕು ಅಂತ ಹಠ ಮಾಡ್ತಾನೆ. ಇವತ್ತು ಬೇರೆ ಬರ್ಡೇ ಅಂತಂದರೆ ಎಲ್ಲರೂ ತಗೋ ಸರಿ ನೀನೇ ಕಟ್ ಮಾಡು ಅಂತ ಕೊಟ್ಬಿಡ್ತಾಯಿದ್ರು. ಇವತ್ತು ಸಮನ್ವಿ ಬರ್ಡೇ. ಸೊ ಅವಳು ಇನ್ನೂ ಚಿಕ್ಕವಳಲ್ವ, ನನ್ನ ಬರ್ಡೇ ಕೇಕ್ ನಾನೇ ಕಟ್ ಮಾಡಬೇಕು ಅಂತ ಕೈ ಹಿಡ್ಕೊ ಅಂದರು. ಅವ್ನು ಕೇಳ್ತಾ ಇರಲಿಲ್ಲ. ಪಾಪ ಕೇಕ್ ಕಟ್ ಮಾಡ್ಬೇಕಾದ್ರೆ ಅಳಕ್ಕೆ ಶುರು ಮಾಡ್ಬಿಟ್ಟಿದ್ದ. ಅಯ್ಯೋ ಪಾಪ ಬೇಜಾರಾಗೋಯ್ತು ನನಗಂತೂ. ಆಮೇಲೆ ಇಬ್ಬರೂ ಕನ್ವಿನ್ಸ್ ಮಾಡಿ ಇಬ್ಬರು ಕೈ ಹಿಡ್ಕೊಂಡು ಕೇಕ್ ಕಟ್ ಮಾಡಿ ಅಂತ ಹೇಳಿ ಸಮಾಧಾನ ಮಾಡಿ ಕೇಕ್ ಕಟ್ ಮಾಡಿಸಿದ್ದಾಯಿತು. ಆ್ಯಕ್ಚುಲಿ ಪಾಪ ಸಮನ್ವಿ ತುಂಬ ಅಡ್ಜಸ್ಟ್ ಮಾಡ್ತಾಳೆ ಎಲ್ಲ ವಿಷಯದಲ್ಲೂ. ಅವ್ನು ಕೇಳಿದ್ದೆಲ್ಲ ಕೊಟ್ಬಿಡೋದು ಮಾಡೋದು ಎಲ್ಲ ಮಾಡ್ತಾಳೆ. ಅಟ್ಲೀಸ್ಟ್ ಅವಳ ಬರ್ಡೇ ದಿನ ಅವಳಿಗೆ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳೋಕೆ ನಮ್ಗೆ ಯಾರಿಗೂ ಮನಸ್ಸು ಬರಲಿಲ್ಲ. ಅದೇ ಟೈಮಲ್ಲಿ ಅವ್ನು ಅಳೋದನ್ನೂ ನೋಡೋಕ್ಕಾಗಲಿಲ್ಲ. ತುಂಬ ಕಷ್ಟದ ಸಿಚುವೇಶನ್, 2 ಮಕ್ಕಳೂ ಮ್ಯಾನೇಜ್ ಮಾಡೋದು. ಬಟ್ ಆಮೇಲೆ ಇಬ್ಬರು ಸರಿ ಹೋದರು. ಅವನು ಹ್ಯಾಪಿ ಬರ್ಡೇ ಅಕ್ಕ ಅಂತ ವಿಶ್ ಮಾಡಿ ಕೇಕ್ ಎಲ್ಲ ತಿನ್ನಿಸ್ತಾ. ಅದನ್ನು ನೋಡಿದಾಗ ಸೋ ಕ್ಯೂಟ್ ಅಂತ ಅನಿಸ್ತಾ ಇತ್ತು. ಮಕ್ಳುಗಳಷ್ಟೇ ಹೀಗಾಗತ್ತೆ, ಹೀಗೆ ಮರ್ತು ಬಿಡ್ತಾರೆ, ಮತ್ತು ಒಂದು ಸೇರ್ಕೊಂಡು ಆಟ ಆಡ್ತಾರೆ ಅಷ್ಟೇ. ಅವ್ರ ಥರ ಇರಬೇಕು ಅಂತ ಎಷ್ಟೋ ಸಲ ಅನಿಸುತ್ತೆ. ಝೀರೋ ಈಗೋ, ಏನೂ ಕ್ಯಾರಿ ಮಾಡೋದಿಲ್ಲ. ಹಿಂಗೆ ಬೈದಿರ್ತೀವಿ, ಹಿಂಗೆ ಸರಿ ಹೋಗ್ಬಿಡ್ತಾರೆ ಅಮ್ಮ ಅಂತ ಅಷ್ಟೇ ಪ್ರೀತಿಯಿಂದ ಬರ್ತಾರೆ. ಆ ಥರ ಹೆಂಗೆ ಇರೋಕ್ಕೆ ಸಾಧ್ಯ? ಅಷ್ಟು ಇನೋಸೆನ್ಸು ನಮಗೆಲ್ಲ ಇವಾಗ ಬೇಕು ಅಂದರೂ ಅಷ್ಟು ಇನೋಸೆನ್ಸ್ ಬರೋದಿಲ್ವೇನೋ ಅಂತ ಅನಿಸುತ್ತೆ. ಕೆಲವು ಸಲ ನಾವು ಪ್ರಾಕ್ಟೀಸ್ ಮಾಡೋಣ ಅದೇ ಥರ. ಅಟ್ಲೀಸ್ಟ್ ಫ್ಯಾಮಿಲಿಯವ್ರ ಜೊತೆ ಆ ಥರ ಈಗೋ ಮೇಂಟೈನ್ ಮಾಡೋದು ಬೇಡ ಅಂತ ಅನಿಸುತ್ತೆ. ಬಟ್ ತುಂಬ ಕಷ್ಟವಾದ ಕೆಲಸ ಅದು. ಎಷ್ಟೇ ಈಗೋ ಇರಬಾರ್ದು, ಇದು ಮಾಡ್ಕೊಳ್ಬಾರ್ದು ಅಂತ ಅನ್ಸಿದ್ರು ಎಲ್ಲೋ ಒಂದು ಕಡೆ ಚಿಕ್ಕ ಪುಟ್ಟದ್ದು ಬಂದೇ ಬರುತ್ತೆ. ಅಂದರೂ ಮಕ್ಕಳಷ್ಟು ಸಿಂಪಲ್ಲಾಗಿ, ಮಕ್ಕಳಷ್ಟು ಈಸಿಯಾಗಿ ಈಗೋ ಇಲ್ದಿರ ಇರೋಕ್ಕೆ ಸಾಧ್ಯನೇ ಇಲ್ಲ. ಕೇಕೆಲ್ಲ ಕಟ್ ಮಾಡಿದಾದಮೇಲೆ ಎಲ್ಲರೂ ಗಿಫ್ಟಿಂಗ್ ಟೈಮು. ಸೊ ಎಲ್ಲರೂ ಸಮನ್ವಿಗೆ ಗಿಫ್ಟ್ ಕೊಡ್ತಾಯಿದ್ರು. ಸೊ ನಮ್ಮ ಅತ್ತೆ ಮಾವ ಏನು ಮಾಡ್ತಾರೆ, ನಮ್ಮ ಅತ್ತೆ ಮಾವ ಅಷ್ಟೇ ಅಲ್ಲ, ನಮ್ಮ ಅತ್ತೆ ಮಾವ ಎಲ್ಲರೂ ನಮ್ಮ ಜಾನು ಮನೆ ಕಡೆ ಫುಲ್ ಫ್ಯಾಮಿಲಿ ಹೆಂಗಂತಂದರೆ ಸಮನ್ವಿಗೆ ಏನಾದರೂ ತೊಗೊಂಡು ಬಂದರೆ ನಮ್ಮ ಅನಿರುದ್ಧಂಗೂ ತರ್ತಾರೆ. ಮತ್ತು ಅವಳಿಗೆ ಕೊಟ್ಟು ಇವನಿಗೆ ಕೊಡದೇ ಇದ್ದರೆ ಸರಿ ಬರೋದಿಲ್ಲ ಅಂತ ಹೇಳಿ ಇಬ್ರಿಗೂ ಈಕ್ವಲಾಗಿ ತೊಗೊಂಡು ಬಂದಿರ್ತಾರೆ. ಈ ಸಲ ಸಮನ್ವಿ ಬರ್ಡೇಗೆ ತುಂಬ ಅವಳಿಗೆ ಒಂಥರ ಸರ್ಪ್ರೈಸ್ ಗಿಫ್ಟ್ಗಳು ಜಾಸ್ತಿ ಇದ್ವು. ಅವಳಿಗೇನೂ ಹೇಳಿರಲಿಲ್ಲ ಈ ಸಲ ಏನು ಬೇಕು ಅಂತಲೂ ಕೇಳಿರಲಿಲ್ಲ. ನನ್ನ ಗಿಫ್ಟ್ ಮಾತ್ರ ಅವಳಿಗೆ ಗೊತ್ತಿತ್ತು ಏನು ಅಂತಂತ. ಯಾಕಂತಂದರೆ ಅವಳೇ ಕೇಳಿ ತೆಗೆಸ್ಕೊಂಡಿದ್ದಂಥದ್ದು. ಮಿಕ್ಕಿದ ಎಲ್ಲದೂ ಅವಳಿಗೆ ತುಂಬಾ ಸರ್ಪ್ರೈಸ್ ಇತ್ತು. ನನ್ನ ಗಿಫ್ಟು ಮತ್ತು ನನ್ನ ತಮ್ಮನಿಗೆ ಅವಳು ಮುಂಚೆನೇ ಹೇಳಿದ್ಲು ನನಗೆ ಗಿಟಾರ್ ಬೇಕು ಅಂತ ಹೇಳಿ. ಹಾಗಾಗಿ ಆರ್ಡ್ರ್ ಮಾಡಿ ನಂದು ನನ್ನ ತಮ್ಮಂದು ಮಾತ್ರ ಕೇಳಿ ತರಿಸ್ಕೊಂಡಿದ್ಲು. ಮಿಕ್ಕಿದ ಅವ್ರ ಅಪ್ಪನಿಂದ ಹಿಡಿದು ಅಜ್ಜಿ ತಾತ ನಮ್ಮ ಅತ್ತೆ ಮಾವ ಪ್ರತಿಯೊಬ್ಬರದೂ ಸರ್ಪ್ರೈಸ್ ಗಿಫ್ಟ್ಸ್ ಆಗಿತ್ತು. ಅವಳಿಗೆ ಎಷ್ಟೊಂದು ಗಿಫ್ಟ್ ಬಂದಿದ್ದು ತುಂಬ ಖುಷಿ ಆಯಿತು. ಅದು ಅಲ್ಲದೆ ಅವರ ಅಪ್ಪ ಬೇರೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು. ಏನದು ಅಂತ ತುಂಬ ಕುತೂಹಲ ಬೇರೆ ಅವಳಿಗೆ.
ಗಿಫ್ಟ್ಸ್ ಎಲ್ಲ ಥರದ ಜೊತೆಗೆ ಅದೆಲ್ಲದಕ್ಕಿಂತ ಅವಳಿಗೆ ತುಂಬ ಖುಷಿ ಕೊಟ್ಟಿದ್ದು ಏನು ಅಂತಂದರೆ ನಾನು ಜಾನು ಅವಳಿಗೆ ಗ್ರೀಟಿಂಗ್ ಮಾಡಿ ಕೊಟ್ಟಿದ್ವಿ. ಏನು ಗೊತ್ತಾ, ಅವಳು ಪ್ರತಿ ಒಬ್ಬರದ್ದು ಬರ್ಡೇ ಆದ್ರೂ ಪಾಪ ಅವಳು ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ಅವಳಿಗೆ ಗೊತ್ತಿರೋ ಅಷ್ಟು ಚೆನ್ನಾಗಿ ಗ್ರೀಟಿಂಗ್ ಮಾಡ್ತಾಳೆ. ಈಚೆ ಎಲ್ಲ ಡೆಕೋರೇಟ್ ಮಾಡಿ ಕ್ರಯಾನ್ಸು ಕಲರ್ ಪೆನ್ಸಿಲ್ಸ್ ಹಾಕಿ ಒಳಗಡೆ ಹ್ಯಾಪಿ ಬರ್ಡೇ ಮಮ್ಮ ಪಪ್ಪ ಅಜ್ಜಿ ತಾತ ಯಾರದೇ ಬರ್ಡೇ ಇದ್ರೂ ಹಾಕಿ ಐ ಲವ್ ಯು ಅಂತೆಲ್ಲ ಹಾಕಿ ಕ್ಯೂಟಾಗಿ ಗ್ರೀಟಿಂಗ್ ಮಾಡಿಕೊಟ್ಟಿರ್ತಾಳೆ. ಸೊ ಈಗ ಅವಳು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಳೆ, ನನಗೂ ಗ್ರೀಟಿಂಗ್ ಮಾಡಿಕೊಡ್ತಾರೇನೋ ಯಾರಾದರೂ ಅಂತ. ಆ್ಯಕ್ಚುಲಿ ಮಕ್ಕಳು ಏನು ಗೊತ್ತಾ, ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಆಗಿರ್ಬೋದು ಅಥವಾ ತುಂಬ ಕಾಸ್ಟ್ಲಿ ಅದು ಇದು ಗಿಫ್ಟ್ಸ್ಗಿಂತ ಈ ಥರ ಪುಟ್ಟ ವಿಷಯಗಳಲ್ಲಿ ಖುಷಿ ತುಂಬ ಪಡ್ತಾರೆ. ನೋಡಿ, ಒಂದು ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದು ಅವಳ ಮುಖದಲ್ಲಿ ಹಂಗೆ ಖುಷಿ ಬಂದುಬಿಡ್ತು. ನಾನು ಜಾನು ಇಬ್ಬರು ಮಾಡಿದ್ದು ಅದನ್ನು ಫಸ್ಟು ಅದನ್ನೇ ಅವಳು ನೋಡಿದ್ದು. ನೋಡಿ, ಎಷ್ಟು ಗಿಫ್ಟ್ಸು ಅಲ್ಲೇ ಇದೆ, ಅದು ಯಾವುದನ್ನು ಓಪನ್ ಮಾಡಲಿಲ್ಲ. ನಾವು ಗ್ರೀಟಿಂಗ್ ಮಾಡಿಕೊಟ್ಟಿದ್ದನ್ನ ಫಸ್ಟು ಓಪನ್ ಮಾಡಿ ಎಲ್ಲರ ಮುಂದೆ ಓದಿ ಫುಲ್ ಖುಷಿ ಪಟ್ಲು. ಅಯ್ಯೋ, ಈ ಗ್ರೀಟಿಂಗ್ ಕಾರ್ಡ್ ಮಾಡೋದಕ್ಕೆ ನಾನು ಜಾನು ಹಿಂದಿನ ದಿನ ರಾತ್ರಿ 11:30 ಗಂಟೆಗೆ ಕೂತ್ಕೊಂಡು ಯೋಚನೆ ಮಾಡಿ ಗ್ರೀಟಿಂಗ್ ಮಾಡಿದ್ದು. ಇದೆಲ್ಲ ಮಾಡಿ ನಮ್ಗೆ ಅಭ್ಯಾಸ ತಪ್ಪೋಗಿದೆ. ಸ್ಕೂಲಲ್ಲಿ ಯಾವಾಗಲೂ ಮಾಡ್ತಾಯಿದ್ದಿದ್ದು. ಸೊ ಅದೇ ಡಿಸೈನ್ಗಳೆಲ್ಲ ಡ್ರಾ ಮಾಡಿ ಒಳಗಡೆ ಪೆನ್ಸಿಲ್ ನಮಗೆ ಗೊತ್ತಿರೋ ಆರ್ಟ್ ವರ್ಕ್ ಎಲ್ಲ ಮಾಡಿ ಸಮನ್ವಿಗೆ ಅವಳಿಗೆ ಇಷ್ಟ ಆಗೋ ಥರ ಅವಳಿಗೆ ಗೊತ್ತಿರೋ ಲ್ಯಾಂಗ್ವೇಜಲ್ಲಿ ನೀಟಾಗಿ ಬರ್ಕೊಟ್ಟಿದ್ವಿ. ತುಂಬ ಖುಷಿ ಆಯಿತು. ಎಲ್ಲರ ಮುಂದೆ ಓದಿ ಮಮ್ಮ ಥ್ಯಾಂಕ್ ಯು ಪಪ್ಪ ಅಂತ ಅದು ಎಷ್ಟು ಸಲ ಹೇಳಿದ್ಲು ಅವಳ ಬರ್ಡೇ ದಿನ ಅಂತೂ. ಮತ್ತು ಕೇಕ್ ಕಟ್ ಮಾಡಿ ಎಲ್ಲ ಆದಮೇಲೆ ಕೇಕೆಲ್ಲ ತಿಂದಾದ್ಮೇಲೆ ಅವಳಿಗೆ ಕೇಕೆಲ್ಲ ತಿನ್ನೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಗಿಫ್ಟ್ಸ್ ಏನು ಬಂದಿದೆ ಅಂತ ಫಸ್ಟ್ ನೋಡಿಬಿಡ್ಬೇಕು ಅಂತ ಶುರು ಮಾಡಿದ್ಲು ಓಪನ್ ಮಾಡೋದಕ್ಕೆ. ಮೊದಲು ನಮ್ಮಮ್ಮ ಅಪ್ಪಾಜಿ ಕೊಟ್ಟಿದ್ದು ಗಿಫ್ಟ್ ಓಪನ್ ಮಾಡಿದ್ಲು. ಅವರು ಒಂದು ಕ್ಯಾಮ್ರಾ ಕೊಟ್ಟಿದ್ರು ಮಕ್ಕಳದು, ಫೋಟೋ ತೆಗೆದ್ಬಿಟ್ಟು ಹಾಗೆ ಪ್ರಿಂಟ್ ತೆಗಿಬೋದು ಆ ಥರ. ಇನ್ನೊಂದು ಅವಳು ಮೋಸ್ಟ್ ವೇಟೆಡ್ ಗಿಫ್ಟ್ ಇದು. ಕೇಳಿ ತೆಗೆಸ್ಕೊಂಡಿದ್ದು ಅವ್ರ ಮಾವನ ಹತ್ರ. ಮಾವ ನಂಗೆ ಗಿಟಾರ್ ಬೇಕು, ಇಷ್ಟು ದೊಡ್ಡದು ಬೇಕು ಅಂತೆಲ್ಲ ಹೇಳಿ ಅದು ಬಂತ ಅಂತ ಪ್ರತಿದಿನ ಫೋನ್ ಮಾಡಿ ಕೇಳ್ತಾ ಇದ್ಲು. ನಾವು ಹೋಟೆಲ್ಗೆ ಹೋಗೋಕ್ಕೆ ಟೈಮ್ ಆಗುತ್ತೆ, ಬಂದು ನೋಡೋಣ ಅಂತ ಹೇಳ್ತಾ ಇದ್ವಿ. ಇದು ಒಂದೇ ಒಂದು ತೆಗೆದು ನೋಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ಲು. ಸರಿ ಪಾಪ, ತುಂಬ ದಿವಸದಿಂದ ಕಾದಂಥ ಗಿಫ್ಟ್ ಇದು, ಸರಿ ತೆಗೆದು ನೋಡು, ಅದಾದಮೇಲೆ ಹೋಗೋಣ, ಬಂದಮೇಲೆ ಮಿಕ್ಕಿದ ಗಿಫ್ಟ್ಸ್ ಎಲ್ಲ ನೋಡೋಣ ಅಂತ ಹೇಳಿದ್ವಿ. ಹಾಗಾಗಿ ಈ 2 ಗಿಫ್ಟ್ ಮಾತ್ರ ಓಪನ್ ಮಾಡಿ ನೋಡಿ ಅದಾದಮೇಲೆ ಹೋಟ್ಲಿಗೆ ಹೋಗಿದ್ದು ನಾವು. ಚೆನ್ನಾಗಿರುತ್ತಲ್ಲ ಮಕ್ಕಳಾಗಿರೋದು. ಅಪ್ಪ ಎಷ್ಟೊಂದು ಸೆಲೆಬ್ರೇಷನು, ಪೇರೆಂಟ್ಸ್ ಆದವರು ಎಷ್ಟು ಪ್ರಿಪ್ರೇಷನ್ಸ್ ಮಾಡಬೇಕು. ಅದು ಈಗಿನ ಕಾಲದ ಮಕ್ಕಳಿಗೆ. ನಮಗೆಲ್ಲ ಅಷ್ಟೇನಿರಲಿಲ್ಲಪ್ಪ. ನಮ್ಮ ಬರ್ಡೇ ತುಂಬ ಸಿಂಪಲ್ಲು. ಹೊಸ ಬಟ್ಟೆ ಕೊಡಿಸಿರೋರು, ಆ ಹೊಸ ಬಟ್ಟೆಗೆ ಫುಲ್ ಎಕ್ಸೈಟ್ಮೆಂಟು. ಬೆಳಗ್ಗೆ ಬೇಗ ಹೇಳೋದು, ಹೊಸ ಬಟ್ಟೆ ಹಾಕ್ಕೊಳ್ತೀವಿ ಅಂತ ರಾತ್ರಿ ಮುಕ್ಕಾಲು ನಿದ್ದೆನೇ ಬರ್ತಾಯಿರಲಿಲ್ಲ. ಚಾಕ್ಲೇಟ್ ಡಬ್ಬದಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಕೊಟ್ಬಿಟ್ರೆ ನಮ್ಮ ಬರ್ಡೇ ಮುಗ್ದೇ ಹೋಯಿತು. ನಾವೆಲ್ಲ ಅಷ್ಟಾಗಿ ಕೇಕ್ ಕಟ್ ಮಾಡಿಲ್ಲ ಚಿಕ್ಕ ವಯಸ್ಸಲ್ಲಿ. ದೊಡ್ಡೋರಾದಮೇಲೆ ಮೇ ಬಿ ಕಾಲೇಜಿಗೆ ಬಂದಾಗಲೇ ಈಗ ಒಂದ್ಸಲಿ ಕೇಕ್ ಕಟ್ ಮಾಡೋದು. ಆದರೆ ಈಗಂತೂ ಕೇಕ್ ಕಟ್ ಮಾಡೋದು ತುಂಬ ಕಾಮನ್ ಆಗೋಗಿದೆ. ಪ್ರತಿ ಬರ್ಡೇ ವಿತೌಟ್ ಕೇಕ್ ಆಗೋದೇ ಇಲ್ಲ. ನಾವು ಚಿಕ್ಕವರಿದ್ದಾಗ ಮನೇಲಿ ಏನಾದರೂ ಸ್ಪೆಷಲ್ ಅಡುಗೆ ಸಿಹಿ ಅಂತೂ ಮಾಡಿರೋರು, ಅದೇ ಬರ್ಡೇ ಸ್ಪೆಷಲು. ಈಗೆಲ್ಲ ಬರ್ಡೇ ಸ್ಪೆಷಲ್ ನೋಡಿ ಎಷ್ಟೆಲ್ಲ ಸೆಲೆಬ್ರೇಷನು, ಅದಾದಮೇಲೆ ಹೋಟೆಲ್ಗೆ ಹೋಗಬೇಕು, ಇದೆಲ್ಲ ಮಕ್ಕಳೇ ಪ್ಲ್ಯಾನ್ ಮಾಡಿರೋದು. ಅವಳದು ಏನೇನು ಇವಾಗ ನೋಡಿದ್ರಿ ವಿಡಿಯೋದಲ್ಲಿ ಅದಷ್ಟು ಪ್ಲ್ಯಾನ್ ಅವಳದೇನೆ. ಮತ್ತು ಇಲ್ಲಿ ಡಿನ್ನರ್ಗೆ ಅಂತ ಹೇಳಿ ಕೈಲಾಶ್ ಪರ್ವತಕ್ಕೆ ಬಂದಿದ್ವಿ. ಇಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಸಮನ್ವಿ ಬರ್ಡೇ ಹೀಗಿತ್ತು ಬೆಳಗಿಂದ ಸಂಜೆವರೆಗೂ. ಮತ್ತು ಅವಳಿಗೆ ಏನೇನು ಗಿಫ್ಟ್ಸ್ ಬಂತು ಅಂತೆಲ್ಲ ನಾನು ಮುಂದಿನ ವೀಡಿಯೋನಲ್ಲಿ ತೋರಿಸ್ತೀನಿ, ಸರಿನಾ? ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ? ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ.